ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಗ್ಯಾರಂಟಿ ನ್ಯೂಸ್ನ ಎಡಿಟರ್ ಸತೀಶ್ ಆಂಚಿನಪ್ಪ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ಎಸ್ಎನ್ಒ ಸತೀಶ್, ಈಗ ಸಭೆ ಮೇಲೆ ಸಭೆಯನ್ನ ನಡೆಸ್ತಾ ಇದ್ದಾರೆ. ಈಗ ಸಭೆ ಕೂಡ ಆರಂಭ ಆಗಿರುವಂತದ್ದು. ಸಭೆಯಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗಬಹುದು, ಇದು ಎರಡನೇ ಬಾರಿಯ ಸಭೆ ಆಗಿರೋದು, ಬಹಳ ಪ್ರಾಮುಖ್ಯತೆಯನ್ನ ಕೂಡ ಪಡೆದುಕೊಳ್ತಾ ಇದೆ. ಏನಾಗಬಹುದು, ವಾಟ್ ನೆಕ್ಸ್ಟ್ ಅಂತ? ರಮ್ಯಾ, ಇಡೀ ಭಾರತ ಅಲ್ಲ, ಇಡೀ ವಿಶ್ವ ಕಾಯ್ತಾ ಇದೆ ಭಾರತದ ನಿರ್ಣಯ ಏನಿರಬಹುದು ಅಂತ. ಪಾಕಿಸ್ತಾನದ ಈ ಒಂದು ದಾಳಿ ಏನಿತ್ತು, ಉಗ್ರರ ದಾಳಿ ಏನಾಯಿತು ಪಹಲ್ಗಾಮ್ನಲ್ಲಿ, ಅದರ ವಿರುದ್ಧ ಭಾರತದ ಪ್ರತೀಕಾರ ಹೇಗಿರುತ್ತೆ, ಭಾರತದ ನಿರ್ಣಯ ಏನಾಗಬಹುದು ಅಂತ ಇಡೀ ಭಾರತ ಕಾಯ್ತಾ ಇದೆ. ಜೊತೆಗೆ ಈಗಾಗಲೇ ಪಾಕಿಸ್ತಾನಕ್ಕೂ ಕೂಡ ಟೆನ್ಷನ್ ಶುರುವಾಗಿದೆ. ಪಾಕಿಸ್ತಾನ ಕೂಡ ಕಾಯ್ತಾ ಇದೆ ಭಾರತದ ನಿರ್ಣಯಗಳು ಯಾವ ಥರ ಇರಬಹುದು ಅನ್ನೋ ಒಂದು ಲೆಕ್ಕಾಚಾರದಿಂದ ಪಾಕಿಸ್ತಾನ ಕೂಡ ಒಂದು ರೀತಿ ಭಯದ ವಾತಾವರಣದಲ್ಲಿ ಕಾಯ್ತಾ ಇದೆ. ಸೊ ಹೀಗಾಗಿನೇ ನಾವು ಗಮನಿಸ್ಬೋದು, ರಾತ್ರೋರಾತ್ರಿ ಪಾಕಿಸ್ತಾನದ ಸಚಿವ ಅತಾವುಲ್ಲಾ ಒಂದು ಪ್ರೆಸ್ ಮೀಟನ್ನು ಮಾಡಿ ಭಾರತ ದಾಳಿ ಮಾಡಬಹುದು ಯಾವುದೇ ಕ್ಷಣದಲ್ಲಿ, 24 ಗಂಟೆಗಳಿಂದ 36 ಗಂಟೆಗಳ ಒಳಗಾಗಿ ಭಾರತದ ದಾಳಿಯನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟರು ಸ್ವತಃ ಪಾಕಿಸ್ತಾನ ಸರ್ಕಾರ. ಪಾಕಿಸ್ತಾನ ಸಚಿವ ಈ ಒಂದು ಹೇಳಿಕೆಯನ್ನು ಕೊಟ್ಟರು. ಅಲ್ಲಿಗೆ ಇಡೀ ಪಾಕಿಸ್ತಾನ ಭಯದ ವಾತಾವರಣದಲ್ಲಿ ಇದೆ, ಭಾರತ ಯಾವ ಥರ ಕ್ರಮ ಕೈಗೊಳ್ಳಬಹುದು ಅಂತ. ಈ ಹಿಂದೆ ನಾವು ಘಟನೆಗಳನ್ನು ನೆನೆಸ್ಕೊಳ್ಬೇಕಾದ್ರೆ ಒಂದು 2 ರೀತಿಯ ದಾಳಿ ಆಗಿತ್ತು. ಒಂದು ಭೂಸೇನೆ ದಾಳಿ ಮಾಡಿತ್ತು ಮತ್ತು ಏರ್ ಸ್ಟ್ರೈಕ್ ಆಗಿತ್ತು. ಈ ಬಾರಿ ಯಾವ ಥರ ಸ್ಟ್ರೈಕ್ ಆಗ್ಬೋದು, ಯಾವ ಥರ ಪ್ರತಿಕ್ರಿಯೆ ಕೊಡಬಹುದು ಭಾರತ ಅನ್ನೋ ಒಂದು ಲೆಕ್ಕಾಚಾರ. ನಿನ್ನೆ ನಾವು ಒಂದು ಕ್ರೂಷಿಯಲ್ ಮೀಟಿಂಗ್ ಇತ್ತು, ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ಮೀಟಿಂಗು, ಅವರ ನಿವಾಸದಲ್ಲಿ ಮೀಟಿಂಗ್ ಆಯಿತು. ಭಾರತೀಯ 3 ಸೇನೆಗಳ ಸೇನಾಪಡೆಗಳ ಮುಖ್ಯಸ್ಥರ ಜೊತೆ ನಡೆದಂತಹ ಮೀಟಿಂಗ್ ಅದು. ಸೊ ಸಹಜವಾಗಿಯೇ ನಾವು ಕೂಡ ಅದನ್ನ ಎಕ್ಸೈಟ್ ಆಗಿತ್ತು. ಸಂಜೆ ಒಂದು 7:00ವರೆಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬಂತು. 3 ಸೇನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಒಂದು ರೀತಿಯ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ನೀವೇನು ಮಾಡ್ತೀರಾ ಮಾಡಿ, ನಿಮ್ಮ ಜೊತೆ ನಾವು ಇರ್ತೀವಿ, ಭಾರತ ಸರ್ಕಾರ ಇರುತ್ತೆ ನಿಮ್ಮ ಜೊತೆ. ನೀವೆಲ್ಲಿ ನುಗ್ಗಿ ಹೊಡಿಬೇಕು, ಏನು ಮಾಡಬೇಕು, ಯಾವ ಟೈಮಿಂಗು, ಯಾವ ಪ್ಲೇಸು, ಆ ಟಾರ್ಗೆಟನ್ನು ಫಿಕ್ಸ್ ಮಾಡಿ ನಾವು ನಿಮಗೆ ಸಂಪೂರ್ಣವಾದ ಸಹಕಾರವನ್ನು ಕೊಡ್ತೀವಿ ಅನ್ನೋ ಒಂದು ರೀತಿಯಲ್ಲಿ ನರೇಂದ್ರ ಮೋದಿಯವರು ಮಾತನಾಡಿದರು. ಸೊ ಅದಾದ ನಂತರ ಇವತ್ತು 11 ಗಂಟೆಗೆ ಶುರುವಾಗಿದೆ ಮೀಟಿಂಗು. ತುಂಬ ಕ್ರೂಷಿಯಲ್ ಮೀಟಿಂಗು. ರಕ್ಷಣಾ ಸಚಿವ ರಾಜನಾಥ್ ಸಿಂಗು, ಹೋಮ್ ಮಿನಿಸ್ಟರ್ ಅಮಿತ್ ಶಾ, ಆಮೇಲೆ ವಿದೇಶಾಂಗ ಸಚಿವ ಜೈಶಂಕರ್ ಸೇರಿದಂತೆ ಪ್ರಮುಖ ಸಚಿವರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಸೇನೆಯ ಮುಖ್ಯಸ್ಥರು ಕೂಡ ಭಾಗಿಯಾಗಿದ್ದಾರೆ. ಈ ಮೀಟಿಂಗ್ ಈಗ ನಡೀತಾ ಇದೆ. ಈ ಮೀಟಿಂಗ್ ಮುಗಿದ ತಕ್ಷಣ ಮತ್ತೊಂದು ಕ್ಯಾಬಿನೆಟ್ ಮೀಟಿಂಗ್ ಇದೆ, ಸೂಪರ್ ಕ್ಯಾಬಿನೆಟ್ ಮೀಟಿಂಗ್ ಅಂತ ಇದನ್ನ ಕರೀತಾ ಇದ್ದೀವಿ. ಅಂದ್ರೆ ಭಾರತ ಸರ್ಕಾರದ ಪ್ರಮುಖ ಸಚಿವರು ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಇವತ್ತೇನು CCS ಮೀಟಿಂಗ್ ಆದ ಬಳಿಕ ಇದರ ಔಟ್ಕಮ್ ಏನು, ನೆಕ್ಸ್ಟ್ ಏನು ಮಾಡಬೇಕು ನಾವು ಅನ್ನೋದನ್ನ ಕ್ಯಾಬಿನೆಟ್ ಮೀಟಿಂಗಲ್ಲಿ ಡಿಸ್ಕಷನ್ ಮಾಡಿ ಅಲ್ಲಿ ಅಂತಿಮ ನಿರ್ಧಾರವನ್ನು ಪ್ರಕಟ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ ರಮ್ಯಾ. ಸೊ ಈಗೇನು ನಡೀತಾ ಇದೆ ಮೀಟಿಂಗ್, ಪ್ರಧಾನಿ ನರೇಂದ್ರ ಮೋದಿಯವರ ನಿವಾಸದಲ್ಲಿ ಮೀಟಿಂಗ್ ಆಗ್ತಾ ಇದೆ. ಇದು ತುಂಬ ಕ್ರೂಷಿಯಲ್ ಮೀಟಿಂಗ್. ಸೊ ಭಾರತದ ನಡೆ ಏನಾಗಬಹುದು, ನಾವು ಯುದ್ಧವನ್ನು ಘೋಷಣೆ ಮಾಡಬೇಕಾ, ಯುದ್ಧ ಅಂದರೆ ಯಾವ ಥರ ಯುದ್ಧ? ಈಗಾಗಲೇ ಒಂದು ರೀತಿ ಆರ್ಥಿಕ ದಿಗ್ಬಂಧನದ ರೀತಿ ಒಂದು ಅಷ್ಟ ದಿಗ್ಬಂಧನವನ್ನು ಪಾಕಿಸ್ತಾನದ ಮೇಲೆ ಹೇರಾಗಿದೆ. ರಾಜತಾಂತ್ರಿಕವಾಗಿ ನಾವು ಈಗಾಗಲೇ ಯುದ್ಧವನ್ನು ಆರಂಭ ಮಾಡಿ ಆಗಿದೆ. ವೀಸಾ ಬ್ಯಾನ್ ಆಗಿರ್ಬೋದು, ಪಾಕಿಸ್ತಾನವನ್ನು ವಾಪಸ್ ಪಾಕಿಸ್ತಾನಕ್ಕೆ ಕಳಿಸುವಂಥ ನಿರ್ಧಾರ ಆಗಿರ್ಬೋದು, ಸಿಂಧು ನದಿಯ ಒಪ್ಪಂದವನ್ನು ನಾವು ಬ್ರೇಕ್ ಮಾಡಿದ್ದಾಗಿರ್ಬೋದು, ಇವೆಲ್ಲವೂ ಕೂಡ ರಾಜತಾಂತ್ರಿಕ ಯುದ್ಧ ಈಗಾಗಲೇ ಆರಂಭ ಆಗಿಬಿಟ್ಟಿದೆ. ಸೊ ಮುಂದಿನ ಯುದ್ಧ, ಮುಂದಿನ ದಾಳಿ ಯಾವ ಥರ ಆಗಬೇಕು ಅನ್ನೋದ್ರ ಬಗ್ಗೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಗೊತ್ತಾಗಬಹುದು, ಔಟ್ಕಮ್ ಬರಬಹುದು. ಅದಾದ ನಂತರ ಕ್ಯಾಬಿನೆಟ್ ಮೀಟಿಂಗ್ ಇದೆ, ಸೂಪರ್ ಕ್ಯಾಬಿನೆಟ್ ಮೀಟಿಂಗ್. ಈ ಮೀಟಿಂಗ್ನಲ್ಲಿ ಬಹುಶಃ ಅಧಿಕೃತವಾಗಿ ಭಾರತದ ನಿರ್ಧಾರ, ಭಾರತದ ಪ್ರತೀಕಾರ ಹೇಗಿರಬಹುದು ಅನ್ನೋದನ್ನ ಅಧಿಕೃತವಾಗಿ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ ರಮ್ಯಾ. ಇನ್ನು ರಾಜಕೀಯವಾಗಿ ಕೂಡ ಒಂದಷ್ಟು ಪರಿಣಾಮ ಬೀರುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ 100 ದೇಶಗಳ ಜೊತೆ ಮೋದಿ ಸರ್ಕಾರ ಮಾತುಕತೆ ಕೂಡ ಮಾಡಿರುವಂಥದ್ದು. ಅಂದರೆ ಪಾಕಿಸ್ತಾನ ಯಾವ ರೀತಿಯಾಗಿ ವರ್ತಿಸ್ತಾ ಇದೆ, ಅದರ ಉಗ್ರರಿಗೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳಿ ತಿಳಿ ಹೇಳುವಂತಹ ಕೆಲಸಗಳು ಕೂಡ ಆಗಿದೆ. ಸೊ ಈಗ ಏನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳಿ ರಮ್ಯಾ, ಖಂಡಿತವಾಗ್ಲೂ ಕೂಡ ಇಡೀ ಭಾರತ ಪ್ರತೀಕಾರ ಆಗಲೇಬೇಕು ಅನ್ನೋ ಒಂದು ರೀತಿಯ ಒತ್ತಾಯ, ಆಗ್ರಹ ಏನಾದರೂ ಅನ್ಕೊಬಹುದು ನಾವು. ಇಡೀ ಭಾರತ, ಅದು ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಕೆಲವೊಂದಿಷ್ಟು ನಾಯಕರು ಹೇಳಿರ್ಬೋದು ಯುದ್ಧ ಬೇಡ, ಯುದ್ಧ ಒಂದೇ ಪರಿಹಾರ ಅಲ್ಲ ಅಂತ. ಬಟ್ ಕಾಂಗ್ರೆಸ್ ಪಕ್ಷ ಅಧಿಕೃತವಾಗಿ ಏನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೆದಿದೆ. ರಾಹುಲ್ ಗಾಂಧಿ ಕೂಡ ಪತ್ರ ಬರೆದಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಪತ್ರವನ್ನು ಬರೆದಿದ್ರು. ಸೊ ಯಾವುದೇ ನಿರ್ಧಾರ ಕೈಗೊಂಡ್ರು ಕೂಡ, ಭಾರತ ಸರ್ಕಾರ ಏನೇ ನಿರ್ಧಾರ ಕೈಗೊಂಡ್ರು ಕೂಡ ನಾವು ನಿಮ್ಮ ಜೊತೆ ನಿಲ್ತೀವಿ ಅನ್ನೋದು ಕಾಂಗ್ರೆಸ್ನ ಅಧಿಕೃತ ಒಂದು ಹೇಳಿಕೆ. ಅಲ್ಲಿಗೆ ಇಡೀ ದೇಶದಲ್ಲಿ ಅದು 2ನೇ ದೊಡ್ಡ ಪಕ್ಷ ಕಾಂಗ್ರೆಸ್. ಹೀಗಾಗಿ BJP ವರ್ಸಸ್ ಕಾಂಗ್ರೆಸ್ ಅಂತೇನು ರಾಜಕಾರಣ ಇದ್ರೂ ಕೂಡ ಭಾರತದ ಭದ್ರತಾ ವಿಚಾರದಲ್ಲಿ, ಈ ರೀತಿಯ ವಿಚಾರದಲ್ಲಿ ನಾವು ನಿಮ್ಮ ಜೊತೆ ನಿಲ್ತೀವಿ ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನು
ಕೊಟ್ಟಾಗಿದೆ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ. ಈ ನಡುವೆ ವಿಶ್ವಸಂಸ್ಥೆಯಲ್ಲೂ ಕೂಡ ಭಾರತದ ಪರವಾಗಿ ನಿರ್ಣಯವನ್ನು ಮಂಡಿಸಲಾಗ್ತಾ ಇದೆ. ಪಾಕಿಸ್ತಾನದ ಈ ಕೃತ್ಯವನ್ನು ವಿಶ್ವಸಂಸ್ಥೆ ಖಂಡಿಸಿದೆ. ಅಲ್ಲಿಗೆ ಇಡೀ ವಿಶ್ವಕ್ಕೆ ಒಂದು ಸಂದೇಶ ಏನಿತ್ತು ಪಾಕಿಸ್ತಾನ ಉಗ್ರ ದೇಶ ಅಂತ, ಅದು ಮತ್ತೊಮ್ಮೆ ಸಾಬೀತಾಗಿದೆ. ವಿಶ್ವಸಂಸ್ಥೆ ಪಾಕಿಸ್ತಾನವನ್ನು ತರಾಟೆಗೆ ತೆಗೆದುಕೊಂಡಿದೆ ಅಂದರೆ ಇಡೀ ವಿಶ್ವಮಟ್ಟದಲ್ಲಿ ಪಾಕಿಸ್ತಾನವನ್ನು ಯಾವ ಥರ ಬಿಂಬಿಸಬೇಕು ಅನ್ನೋದು ಈಗಾಗಲೇ ಬಿಂಬಿತ ಆಗಿದೆ. ಹಾಗಾಗಿ ಪಾಕಿಸ್ತಾನ ಬೇರೆ ಅನ್ಯ ಮಾರ್ಗ ಇಲ್ಲ ಪಾಕಿಸ್ತಾನಕ್ಕೆ. ಇಡೀ ವಿಶ್ವಕ್ಕೆ ಗೊತ್ತು ಪಾಕಿಸ್ತಾನ ಉಗ್ರನ್ನ ಬೆಳೆಸಿ ಅದನ್ನ ಪೋಷಿಸಿ ಅವ್ರಿಗೆ ಏನು ಬೇಕು ಎಲ್ಲ ರೀತಿಯ ಸೌಲಭ್ಯವನ್ನು ಕೊಟ್ಟು ಬೆಳೆಸಿರ್ತಕ್ಕಂಥ ದೇಶ ಪಾಕಿಸ್ತಾನ. ಇವತ್ತು ಭಾರತದ 27 ಮಂದಿಯನ್ನು ಮೃತಪಟ್ಟಿದ್ರು 22ನೇ ತಾರೀಕು ಪ್ರವಾಸಿಗರು ಉಗ್ರರ ದಾಳಿಯಿಂದ. ಸೊ ಅದಕ್ಕೆ ಪ್ರತೀಕಾರ ಆಗಲೇಬೇಕು ಅನ್ನೋದು ಪ್ರತಿಯೊಬ್ಬರ ಮಾತು. ಒಬ್ಬ ನಾಗರಿಕರನ್ನು ಕೇಳಿ ಅಥವಾ ರಾಜಕಾರಣಿಗಳನ್ನ ಕೇಳಿ, ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿರ್ತಕ್ಕಂಥ ಚರ್ಚೆ ಆಗಿರ್ಬೋದು, ಟಿ ವಿಯಲ್ಲಿ ಆಗ್ತಿರ್ತಕ್ಕಂಥ ಡಿಬೇಟ್ ಆಗಿರ್ಬೋದು, ಸೊ ಎಲ್ಲರೂ ಕೂಡ ಪ್ರತೀಕಾರ ಬೇಕೇ ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಆಗ್ತಾ ಇದೆ. ನಾವು ಪುಲ್ವಾಮಾ ಅಟ್ಯಾಕ್ ಆದ ಬಳಿಕ ಏನು ಏರ್ ಸ್ಟ್ರೈಕ್ ಆಗಿತ್ತು, ಈ ಏರ್ ಸ್ಟ್ರೈಕ್ ನಂತರ ಪಾಕಿಸ್ತಾನ ಬಾಲ ಮುಚ್ಕೊಂಡಿತ್ತು, ಯಾವುದೇ ರೀತಿಯ ಬಾಲ ಬಿಚ್ಚಿರಲಿಲ್ಲ, ಈ ರೀತಿಯ ಒಂದು ಉಗ್ರಗಾಮಿ ಚಟುವಟಿಕೆಗಳಿಗೆ ಪ್ರೋತ್ಸಾಹವನ್ನು ಕೊಟ್ಟಿರಲಿಲ್ಲ. ಆದರೆ ಒಂದು 3-4 ವರ್ಷಗಳ ನಂತರ ಈ ರೀತಿಯ ಒಂದು ಘಟನೆ ಆಗಿದೆ, ದುರದೃಷ್ಟ ಘಟನೆ. ಇಡೀ ದೇಶ ಬೆಚ್ಚಿ ಬಿದ್ದಿದೆ ನಿಜಕ್ಕೂ ಕೂಡ. ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ ರಮ್ಯಾ, ಈ ದಾಳಿ ಏನಿದೆ, ಪಾಕಿಸ್ತಾನ ಉಗ್ರರು ಏನು ದಾಳಿ ಮಾಡಿದ್ರು, ಇದು ಭಾರತೀಯ ಸರ್ಕಾರದ ವಿರುದ್ಧ ನಡೆದಂತಹ ದಾಳಿ ಅಲ್ಲ. ಇದು ಜನರ ವಿರುದ್ಧ, ಹಿಂದೂಗಳ ವಿರುದ್ಧ ನಡೆದ ದಾಳಿ. ಇದು ನಾಗರಿಕರ ವಿರುದ್ಧ, ನಾಗರಿಕರ ಮೇಲೆ ಆದಂತಹ ಒಂದು ದಾಳಿ. ಇದು ಸಹಜವಾಗಿಯೇ ಉಗ್ರ ಆಗಿರ್ಬೋದು ಅಥವಾ ಬೇರೆ ದೇಶ ಆಗಿರ್ಬೋದು, ಆಯಾ ಸರ್ಕಾರಗಳ ವಿರುದ್ಧ, ಆಯಾ ದೇಶಗಳ ವಿರುದ್ಧ ನಡೆಯುವಂಥ ಒಂದು ದಾಳಿ ಇರುತ್ತೆ. ಉತ್ತರ ಪ್ರತ್ಯುತ್ತರ, ದಾಳಿ ಪ್ರತಿದಾಳಿ ಈ ರೀತಿ ಆಗಿರುತ್ತೆ. ಸಹಜವಾಗಿಯೇ LOCಯಲ್ಲಿ ಕದನ ವಿರಾಮ ಉಲ್ಲಂಘನೆ ಆಗುವಂಥ ಘಟನೆಗಳು ಆಗಾಗ ಆಗ್ತಾ ಇರುತ್ತೆ. ನಮ್ಮ ಸೈನಿಕರ ಮೇಲೆ ಪಾಕಿಸ್ತಾನ ಸೈನಿಕರು ಅಥವಾ ಪಾಕಿಸ್ತಾನ ಸೈನಿಕರ ಮೇಲೆ ಭಾರತೀಯ ಸೈನಿಕರು ದಾಳಿಯನ್ನ ಮಾಡುವಂಥದ್ದು ಸಹಜ ಪ್ರಕ್ರಿಯೆ. ಅಂದರೆ ಅವರು ಉಲ್ಲಂಘನೆ ಮಾಡಿದ್ರು, ಗಡಿ ದಾಟಿ ಬಂದ್ಬಿಟ್ರು, ಹೀಗಾಗಿ ನಾವು ಗುಂಡಿನ ದಾಳಿಯನ್ನು ಮಾಡಿದ್ವಿ ಅಂತ ಅದಕ್ಕೆ ಒಂದು ಸಮಜಾಯಿಷಿಯನ್ನು ಕೊಡಬಹುದು. ಆದರೆ ಈಗ ಆಗಿರ್ತಕ್ಕಂಥ ದಾಳಿ ಸೈನಿಕರ ಮೇಲೆ ಆದಂತಹ ದಾಳಿ ಅಲ್ಲ, ಇದು ನಾಗರಿಕರ ಮೇಲೆ ಆದಂತಹ ದಾಳಿ. ಹೀಗಾಗಿನೇ ಭಾರತ ಸರ್ಕಾರ, ಭಾರತೀಯ ಪ್ರಜೆಗಳು ತುಂಬ ಸೀರಿಯಸ್ ಆಗಿದ್ದಾರೆ ರಮ್ಯಾ. ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಸತೀಶ್. ಏನು ಈ ಒಂದು ಮೀಟಿಂಗ್ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಳ್ತಾ ಇದೆ. ಇವತ್ತು ಏನೆಲ್ಲ ಡೆವಲಪ್ಮೆಂಟ್ ಆಗ್ಬೋದು, ಯಾವ್ಯಾವ ಮತ್ತಷ್ಟು ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಪಾಕಿಸ್ತಾನದ ವಿರುದ್ಧ, ಯಾವ್ಯಾವ ಒಂದಷ್ಟು ಈಗಾಗಲೇ ಔಷಧಿಗಳ ಕಡಿತ ಆಗಿದೆ, ಬೆಲೆ ಏರಿಕೆ ಕೂಡ ಆಗಿದೆ, ಮತ್ತು ಈಗಾಗಲೇ ಸಿಂಧೂ ನದಿ ನೀರನ್ನು ಹರಿಸೋದನ್ನು ಕೂಡ ಸ್ಥಗಿತ ಕೂಡ ಮಾಡಲಾಗಿದೆ. ಇವತ್ತೇನಾಗತ್ತೆ ಅನ್ನೋದು ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ ಸದ್ಯಕ್ಕೆ. ಬಟ್ ಆದರೆ ಇದಕ್ಕೆ ಉತ್ತರ ಇನ್ನೇನು ಕೆಲವೇ ಕ್ಷಣಗಳಲ್ಲೂ ಕೂಡ ಸಿಗುತ್ತೆ. ಆ ಕುರಿತ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಆದರೆ ಅದಕ್ಕೂ ಮುನ್ನ ಗ್ಯಾರಂಟಿ ನ್ಯೂಸ್ನಲ್ಲಿ ಒಂದು ಸ್ಮಾಲ್ ಬ್ರೇಕ್.